PS ನಾನೇ ಪಾಠ ಮಾಡಲ್ಲ ಅಂತ ಹಾ ನಿಮ್ಮೆಂಟ್ ಅನ್ಕೊಂಡು ನೀವು ಮಾಡಿರೆ ಸರ್ ಯಾರು ತರಲ್ಲ ಸರ್. ಓಕೆ ಬರ್ರಿ ಈಗ ಇನ್ನೊಂದ್ಸಲ ಕೇಳ್ಬಿಡಿ ಯಾರ್ಯಾರು ಹೆಂಗಿದ್ದೀರ ಅಂತಾನೆ ಗೊತ್ತಿಲ್ಲ ನೀವು ಅದೇನಾಗಿದೆ ಗೌರಿ ಗಣಪನ ಕುತ್ಕೊಳಕ್ಕೆ ನೀವೇನಾರ ನಿಮ್ಮನ್ನೇನಾರು ಗೌರಿ ಮಾಡಿದಾರ ಎಲ್ಲಾರು ಕುತ್ಕೊಂಡಿದ್ದೀರಾ ಆ ಸೊ ನೋಡ್ರಿ ಈಗ ಸೆಕ್ಷನ್ ಫಾರ್ಮುಲಾ ಅಂದ್ರೆ ಫಸ್ಟ್ ನಿಮ್ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಒಂದು ಲೈನ್ ಸೆಗ್ಮೆಂಟ್ ಇರುತ್ತೆ, ಒಂದು ಲೈನ್ ಸೆಗ್ಮೆಂಟ್ 2 ಪಾಯಿಂಟ್ಸ್ ಇರುತ್ತೆ. ಆ ಲೈನ್ ಸೆಗ್ಮೆಂಟ್ 2 ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. ಎ ಆಫ್ x1 y1 ಬಿ ಆಫ್ x2 y2 ಅಂತ 2 ಕೋಆರ್ಡಿನೇಟ್ಸ್ ಕೊಡ್ತಾರೆ. ಅದ್ರ ಮಧ್ಯೆ ಒಬ್ರು ಬರ್ತಾರೆ, ಅವರು ಇವ್ರಿಬ್ಲರ್ನ ಡಿವೈಡ್ ಮಾಡ್ತಾರೆ. ಆ ಡಿವೈಡ್ ಮಾಡಿದಾಗ ರೇಷಿಯೋನು ಕೊಟ್ಟಿದ್ದಾನೆ, ಅವ್ರು ಯಾರು ಡಿವೈಡ್ ಮಾಡಿದ ಅಂತ ಕೊಟ್ಟಿದ್ದಾರೆ. ಅದು ಮತ್ತೆ ಅದು ಈ ತರ ಇರುತ್ತೆ, ಈ ಫಾರ್ಮುಲಾ ಇದಿರುತ್ತೆ. ಅಂದ್ರೆ ವೆನ್ ದ ರೇಷಿಯೋಸ್ ಆರ್ ಡಿಫ್ರೆಂಟ್, ಅಂದ್ರೆ ಡಿವೈಡ್ ಮಾಡಕ್ ಬಂದಿರೋ ಇರ್ತಾರಲ್ಲ ಅವರು ಕರೆಕ್ಟ್ ಆಗಿ ಡಿವೈಡ್ ಮಾಡಲ್ಲ. ಏನೋ ಒಂದು ಪಾಲಿಸಿ, ಏನೋ ಒಂದು 500,000 ಯಾರ ಕೊಟ್ಟಿರ್ತಾರೆ, ಅವ್ರ ಕಡೆ ಜಾಸ್ತಿ, ಇವ್ರ ಕಡೆ ಕಡಿಮೆ. ಹಂಗೆ 1 ಕೋಟಿ ಆ ಕಡೆಗೆ 2 ಕೋಟಿ ಈ ಕಡೆಗೆ ಅಂತಾರಲ್ಲ, ಆ ಪಾಲಿಸಿ ಮೇಲೆ ಮಾಡ್ತಾ ಇರ್ತಾರೆ. ವೆನ್ ರೇಷಿಯೋಸ್ ಡಿಫ್ರೆಂಟ್ ಇದೆ ಅಂದ್ರೆ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಓಕೆನಾ? ಅದಕ್ಕೆ ನಾವ್ ಏನ್ ಫಾರ್ಮುಲಾ ಬಳಸಬೇಕು? ಸೆಕ್ಷನ್ ಫಾರ್ಮುಲಾ. ವೆನ್ ರೇಷಿಯೋಸ್ ಆರ್ ಸೇಮ್ ಯು ಕ್ಯಾನ್ ಯೂಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಕ್ಲಿಯರ್? ಹೆಡ್ಡಿಂಗ್ ಬರ್ಕೊಳ್ರಿ, ಮಿಡ್ ಪಾಯಿಂಟ್ ಫಾರ್ಮುಲಾ. midpoint formula. midpoint formula ಏನು ಬ್ರಾಕೆಟ್ ಅಲ್ಲಿ ರೇಷಿಯೋಸ್ ಆರ್ ಸೇಮ್. ಅಂದ್ರೆ ಇವು ಬಂದಿರೋರು ಹೆಂಗಿದ್ದಾರೆ ಅಂತ ಅಣ್ಣ ತಮ್ಮಗೆ ಏನ್ ಮಾಡ್ತಾರೆ? ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಪಿ ಆಫ್ ಎಕ್ಸ್ ಕಾಮಾ ವೈ is equal to x1 plus x2 by 2 y1 plus y2 by 2. ಸೇಮ್ ಇಲ್ಲಿ ಬಂದಿರ್ತಾರೆ ಇದೇ ಪಾಯಿಂಟ್ಸ್. ಎ ಆಫ್ x1 y1 ಬಿ ಆಫ್ x2 y2. ಸೊ ನಡುವೆ ಇರೋರು ಯಾರು? ಪಿ ಆಫ್ ಎಕ್ಸ್ ಕಾಮಾ ವೈ ಇಸ್ ದಿ ಮಿಡ್ ಪಾಯಿಂಟ್. ಅಂದ್ರೆ ಅವರು ನೋಡಪ್ಪ, ನಿಮ್ ಯಾವ್ದು ನನಗೆ ಬೇಡ, ನೀವು ಅಣ್ಣ ತಮ್ಮ ಚೆನ್ನಾಗಿದ್ರೆ ಸಾಕು, ನಾನು ಈಕ್ವಲ್ ಆಗಿ ಡಿವೈಡ್ ಮಾಡ್ತೀನಿ. ಆಯ್ತಾ? ನೀವು ರೆಸ್ಪೆಕ್ಟ್ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಬಟ್ ನಾನು ಕರೆದಿದ್ದೀರ ಅಂದ್ಮೇಲೆ ನಾನು ಯಾರಿಗೂ ತಾರತಮ್ಯ ಮಾಡಲ್ಲ ಅಂತ ಹೇಳಿ. ಸೊ ದೆನ್ ಯು ಕ್ಯಾನ್ ಯೂಸ್ ಫಾರ್ ದಿಸ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಕ್ಲಿಯರ್? ವೆನ್ ರೇಷಿಯೋಸ್ ಆರ್ ಸೇಮ್. ಕ್ಲಿಯರಾ? ಜಗದೀಶ ಬೇಗ ಬರ್ಕೊಳ್ಳೋ. ಬೇಕು ಅಂತಾನೆ ಮಾಡಿದ್ರಪ್ಪ, ನನಗೆ ಗೊತ್ತೈತಿ. ಇವರು ಮೋಸ್ಟ್ಲಿ ನೀವೆಲ್ಲರೂ ಕಾನ್ಫರೆನ್ಸ್ ಹಾಕೊಂಡು ಮಾತಾಡಿದ್ರಾ? ಕಾನ್ಫರೆನ್ಸ್ ಮಾಸ್ಟರ್ ತಲೆ ತಿನ್ನ ಒಂದ್ ಅರ್ಧ ಗಂಟೆ ವೇಸ್ಟ್ ಮಾಡ್ರಿ, ನನಗೆ ದಿನ ವೇಸ್ಟ್ ಮಾಡ್ರಿ. ನನ್ ಟೈಮಿಗೆ ನಾನು ಮುಗಿಸ್ಬಿಡ್ತೀನಿ ಕ್ಲಾಸು. ಯಾಕೆ ಹಿಂಗ್ ಮಾಡಿದ್ರ ವಾರ್ಷಿತಾ? ನೀನ್ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದಿ ಇವತ್ತು? ಇಲ್ಲ ಸರ್, ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಹಾ, ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ಸರ್. ಮೋಸ್ಟ್ಲಿ ಸಮಾನ್ವಿ ಹೋಗಿರ್ಬೇಕು. ಸಮಾನ್ವಿ ಮತ್ತು ದೀಕ್ಷಾ ಹೋಗಿದ್ದಾರೆ, ಅದರ ಪ್ರಭಾವ ನಮಗೆ ಆಗಿತ್ತೆ. ಸರ್ ವಂಶಿ ಹೋಗಿರ್ತಾಳೆ, ಚಿನ್ಮಯಿ ವಂಶಿ. ಓ ವೆರಿ ಗುಡ್, ಕರೆಕ್ಟ್. ಜೊತೆಗೆ ಹರ್ಷಿತಾನು ಬಂದಿದ್ಲು ಸರ್. ಅಂದ್ರೆ ನಿಮ್ಗೆ ಕಾಣ್ಲಿಲ್ಲ ಅವಳು. ನೀವು ಅಂದ್ರೆ ನೀವು ಹೋಗಿರೋದು, ನೀವು ಹೋಗಿದ್ದೀರಿ, ಅವಳು ನೀವು ನೋಡಿದಿರಿ, ಬಟ್ ಈಗ ಮಾತಾಡ್ಸಿಲ್ಲಲ್ಲ. ಸರ್ ಅವ್ರು ನೋಡಿದಾರೆ ನಮ್ಮನ್ನ ಅಲ್ಲಿ, ಅಂದ್ರೆ ಅವ್ರು ಇರ್ಬೇಕು ತಾನೆ ಸರ್ ಅಲ್ಲಿ. ಅಲ್ಲವಾ, ಅಂದ್ರೆ ನೀವು ಅವಳು ನೋಡಿದಿರಿ. ಹೋಗಿದೆ, ಅವಳೇ ಕರ್ಕೊಂಡೋಗಿರೋದು ಸರ್. ಯಾರು? ಹರ್ಷಿತಾ. ಹೌದೇನೋ? ಬರ್ರಿ ಇವತ್ತು ಮಾಸ್ಟರ್ಗೆ ಆಟ ಆಡ್ಸೋಣ ಅಂತ. ಹಾ, ಓಕೆ ಇರ್ಲಿ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಯಾವಾಗ ಬಳಸ್ತೀವಿ? ಡಿವೈಡ್ ಮಾಡಕ್ ಎರಡು ಪಾಯಿಂಟ್ಸ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ then you can use the formula midpoint formula. P of x comma y is equal to x1 plus x2 by 2 comma y1 plus y2 by 2. Now you can go for the exercise 7.2 first problem.
ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಯಾರು ಮಾತಾಡಬೇಡಿ, ತಪ್ಪನ್ನ ಈಗ ನಡುವೆ ಮಾತಾಡಿ ಬೇರೆಯವ್ರಿಗೆ ತೊಂದರೆ ಮಾಡಬೇಡ್ರಿ. ಪ್ರಾಬ್ಲಮ್ ಎಲ್ಲ ಆದ್ಮೇಲೆ ನಿಮ್ಗೆ ಕಷ್ಟ ಸುಖ ಏನಾರ ಹೇಳ್ಕೊಳ್ರಿ, ಗೊತ್ತಾಯ್ತಲ್ಲ? ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಏನಂತ. Find the coordinates of the point which divide the join of A ಅಂತ ತಗೋಣ, -1, 7 and B ಅದನ್ನ 4, -3 ಅಂತ ತಗೋಣ. What is the ratio? 2:3. It means M1 is to M2. It means M1 is 2, M2 is 3. M1 is 2, M2 is 3, and this is X1, Y1, this is X2, Y2. So now write very easy. X1 is -1, Y1 is 7, X2 is 4. You can easy ಆಗ್ಬಿಡುತ್ತೆ ಫಾರ್ಮುಲಾ ಹಾಕಕ್ಕೆ. Y2 is -3. ಇಲ್ಲಿ ಯಾರನ್ನ ಕಂಡುಹಿಡಿಬೇಕು? ರೇಷಿಯೋ ಕಂಡುಹಿಡಿಬೇಕು ಅಥವಾ ಡಿವೈಡ್ ಮಾಡಿದವ್ರನ್ನ ಕಂಡುಹಿಡಿಬೇಕು? ಒಬ್ಬನಿಗೆ 2 ಭಾಗ ಕೊಟ್ಟಿದ್ದಾನೆ, ಒಬ್ಬನಿಗೆ 3 ಪಾರ್ಟ್ಸ್. ಹೌದಲ್ಲಮ್ಮ? ಇರೋದನ್ನ 5 ಭಾಗ ಮಾಡಿದ್ದಾನೆ, ಹೌದಲ್ವಾ? 5 ಭಾಗದಲ್ಲಿ ಮೊಟ್ಲೆ ಅವನಿಗೆ ಪಾರ್ಟಿ ಗಿಟಿ ಕೊಡ್ತಿದ್ರೆ ಒಬ್ಬನಿಗೆ 3, ಒಬ್ಬನಿಗೆ 2 ಹೇಳಿದಾನೆ. ಇಟ್ ಮೀನ್ಸ್ ನನ್ನ ಮಗ ಎಲ್ಲಿದ್ದಾನೆ ಅಂತ ಹಿಡ್ಕೊಂಡ್ ಬರ್ಬೇಕು ಯಾರು ಡಿವೈಡ್ ಮಾಡಿದಾರು. ಫಾರ್ಮುಲಾ P of X, Y is equal to M1 X2 plus M2 X1 divided by M1 plus M2 M1 Y2 plus M2 Y1 divided by M1 plus M2. So now write P of X, Y entirely. So now substitute the values. What is M1? 2. What is X2? 4. ನೋಡ್ಕಂತ ಹಾಕಂತ ಹೋಗ್ಬಿಡ್ರಿ. M2 is 3. X1 is -1. 2 plus 3. What is M1? 2. What is Y2? Nodri, -3. What is M2? 3. What is Y1? 7. M1 plus M2 is 2 plus 3. Bracket ಹಾಕ್ಲೇಬೇಕು. P of X, Y. It is 8 minus 3. 2 4 the 8 plus into minus divided by 5. -6 plus 21 by 5. P of X, Y. ಅಲ್ಲಿ ನಿಂತಿರ್ಲಿ, ಅವಳು ದೀಕ್ಷಾಂಗ್ ಒಂಚೂರು ಹೇಳೋದಿದೆ, ಹೇಳ್ಬಿಡ್ತೀನಿ ಈಗ. ದೀಕ್ಷಾ ಅಲ್ಲಿ ತನಕ ಬಂದ್ಯಾ? ಹಾ ಸರ್ ಬಂದೆ. ಬಂದ್ಯಾ? ಬರ್ಕ ಒಂದು ಕನ್ನಡದಲ್ಲೇ ಬರ್ಕ ಎಲ್ಲ ಬರ್ಕೊಂಡಿದ್ರ ಆಲ್ರೆಡಿ. ಎಲ್ಲಾ ಪ್ಲಸ್ ಇದ್ದಾಗ ಕೂಡ್ಬೇಕು. ಸರ್ ವಿಡಿಯೋ ಆ ಸ್ಟ್ರಕ್ ಆಗ್ತಿದೆ ಸರ್ ವಿಡಿಯೋ. ಯಾರಿಗೆ ಸರ್ ಪ್ರಾರ್ಥನಾ ನೋಡೋ, ನಿನ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಉಳ್ದಾರಿಗೆ ಎಲ್ಲರಿಗೂ ಸರಿ ಇದೆ. ಈಗ ನಾನು ಎರಡು ನೆಟ್ವರ್ಕ್ ಇಟ್ಕೊಂಡಿದ್ದೀನಿ ಮನೇಲಿ, ಹಿಂಗ ಆಗುತ್ತೆ ಅಂತಾನೆ. ವೈಫೈ ಕನೆಕ್ಟ್ ಆಗದೆ ಇರೋದಕ್ಕೆ ಮೊಬೈಲ್ ನೆಟ್ವರ್ಕ್ ಕನೆಕ್ಟ್ ಮಾಡಿದ್ದೀನಿ ನಾನೀಗ. ಬರ್ಕೊಳ್ಳಿ ಈಗ. ದೀಕ್ಷಾ ಅಕ್ಕ ಒಂದ್ ನೋಟ್ ಅಂತ ಕನ್ನಡದಲ್ಲೇ ಬರ್ಕ. ಎಲ್ಲಾ ಪ್ಲಸ್ ಇದ್ದಾಗ ಕೂಡಬೇಕು. ಎಲ್ಲ ಹಂಗೆ ಬರ್ಕ, ಕನ್ನಡದಲ್ಲೇ ಬರ್ಕ. ಎಲ್ಲ ಪ್ಲಸ್ ಇದ್ದಾಗ ಕೂಡಬೇಕು, ಕೊನೆಯಲ್ಲಿ ಪ್ಲಸ್ ಬರೆಯಬಾರದು. ಆಯ್ತು. ಸೆಕೆಂಡ್ ಪಾಯಿಂಟ್, ಎಲ್ಲ ಮೈನಸ್ ಇದ್ದಾಗ ಕೂಡಬೇಕು. ಎಲ್ಲ ಮೈನಸ್ ಇದ್ದಾಗ ಕೂಡಬೇಕು, ಕೊನೆಯಲ್ಲಿ ಮೈನಸ್ ಬರೆಯಬೇಕು. ಆಯ್ತು ಸರ್. ನೆಕ್ಸ್ಟ್
ಥರ್ಡ್ ಒನ್, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಎಸ್ ಸರ್. ಕಳೆಯಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳೆಯಬೇಕು. ಎಸ್ ಸರ್. ಕಳೆದಾದ ನಂತರ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳೆಯಬೇಕಂತ ಬರ್ದ್ಯಾ? ಎಸ್ ಸರ್, ಆಯ್ತು ಸರ್. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು. ಎಸ್ ಸರ್. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಯಬೇಕು. ಕಳೆಯಬೇಕು. ಕಳೆದಾದ ನಂತರ ಎಸ್ ಸರ್. ಕಳೆದಾದ ನಂತರ ದೊಡ್ಡ ಸಂಖ್ಯೆಯ ಚಿಹ್ನೆ, ಕಳೆದಾದ ನಂತರ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆದರೆ ಬರೆಯಬಾರದು. ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆದರೆ ಬರೆಯಬಾರದು, ಎಸ್ ಸರ್. ಮೈನಸ್ ಆದರೆ ಬರೆಯಬೇಕು. ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆದರೆ ಬರೆಯಬಾರದು, ಮೈನಸ್ ಆದರೆ ಬರೆಯಬೇಕು. ಎಸ್ ಸರ್, ಆಯ್ತು ಸರ್. ಓಕೆನಾ? ಬಾ ಈಗ ದೀಕ್ಷೆ ನೋಡಿ. ಈಗ ಇಲ್ಲಿ ಎಲ್ಲಾ ಪ್ಲಸ್ ಇದ್ರೆ ಕೂಡಿ ಕೂಡ್ಬೇಕು ಅಂತ ಬರ್ಸಿದ್ದೀನಿ. ಎಲ್ಲಾ ಮೈನಸ್ ಇದ್ರೆ ಕೂಡಿ ಮೈನಸ್ ಬರಿಬೇಕು ಅಂತ ಹೇಳಿದೀನಿ. ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಏನ್ ಮಾಡಕ್ಕವ ದೀಕ್ಷಾ? ಸರ್ ಪ್ಲಸ್ ತಗೋಬೇಕು. ಸೊ ನನ್ನ ಪ್ರೊಸೀಜರ್ ಅಷ್ಟೇ ಹೇಳ್ಬೇಕು. ನೀನೆಲ್ಲ ಹೇಳೋದಾದ್ರೆ ನಾನು ಕೇಳಲ್ಲ. ನಾನೇನ್ ಬರ್ತಿದ್ದೀನಿ, ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಏನ್ ಮಾಡ್ಬೇಕವ? ಥರ್ಡ್ ಪಾಯಿಂಟ್ ನೋಡು. ಒಂದ್ ಇದು ಪ್ಲಸ್ ಇದೆ, ಒಂದ್ ಮೈನಸ್ ಇದೆ. ದೀಕ್ಷಾ, ಸರ್ ದೊಡ್ಡ ಸಂಖ್ಯೆಯಿಂದ ಕಳೆಯಬೇಕು. ಒಂದ್ ಪ್ಲಸ್ ಒಂದ್ ಫಸ್ಟ್ ಕಾನ್ಸೆಪ್ಟ್ ಏನು? ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಬರ್ತಿದೀನಿ ನೋಡು. ಹಾ ಸರ್, ಬರ್ಸಿದೀರಾ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಕಳೆಯಬೇಕು. ಫಸ್ಟ್ ಆ ಕಾನ್ಸೆಪ್ಟ್ ನನಗೆ ಹೇಳು. ಆತಾ? ಕಳೆಯಬೇಕು. ಯಾವುದರಿಂದ ಯಾವ್ದನ್ನ ಕಳೆಯಬೇಕು? ಸರ್ ದೊಡ್ಡ ಸಂಖ್ಯೆಯಿಂದ ಕಳೆಯಬೇಕು. ಒಂದ್ ಪ್ಲಸ್ ಒಂದ್ ಮೈನಸ್ ಇದೆ, ಕಳಿಬೇಕು. ದೊಡ್ಡ ಸಂಖ್ಯೆ ಯಾವ್ದಾವ ಇದು? ಸರ್ 8. 8. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿ. 8 ರ 3 ಹೋದ್ರೆ 5. ಹೌದಾ? ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದರೆ ಬರೆಯಬೇಡಿ, ಮೈನಸ್ ಆದರೆ ಬರೆಯಿರಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿತ್ತು, ಹೌದಲ್ವಾ? ಎಸ್ ಸರ್. ಬರಿಬೇಕಾ ಬೇಡ? ಸರ್ ಬರಿಬಾರ್ದು. ಓಕೆ, 5/5. ಈಗ ನೀನ್ ಹೇಳಕ್ಕಿಲ್ಲ. ಈಗ ಇಲ್ಲಿ ಹೇಳಿ. ಈಗ ನೀನ್ ಹೇಳ್ಬೇಕೀಗ ಕಾನ್ಸೆಪ್ಟ್. ಪ್ಲಸ್ 15. ನಾನು ನೀನ್ 10th ಬಂದಿದ್ಯಾ, ನೀನ್ ಕಳಿಯಕ್ ಬರ್ತತೆ. ಪ್ರೊಸೀಜರ್ ಹೇಳ ನನಗೆ. ಹೇಳೋ ಸರ್ ಏನಂತ? ಒಂದ್ ಪ್ಲಸ್ ಒಂದ್ ಮೈನಸ್ ಇದೆ ಸರ್, ಕಳಿಬೇಕು ಫಸ್ಟ್. ಓಕೆನಾ? ಸರ್ ಕಳಿಬೇಕು. ದೊಡ್ಡ ಚಿಹ್ನೆಯನ್ನ ಸಿಂಬಲ್ ಹಾಕ್ಬೇಕು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ದೊಡ್ಡ ಸಂಖ್ಯೆ ಯಾವುದು? ಸರ್ 21 ಪ್ಲಸ್ 21. 21 ಅಲ್ಲಿ 6 ಕಳೆದ್ರೆ 15. ಓಕೆ. ಕಳೆದಾದ ಮೇಲೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಬರೆಯಬೇಕಾ? ಎಸ್ ಸರ್, ಬರೆಯಬೇಕು. ಸರ್ ಬರಿಬಾರ್ದು, ಪ್ಲಸ್ ಇದೆ ಅಲ್ಲ. ದಿಕ್ಕೆ ಕಣಕ್ಕ, ಓದ್ಕೊಳಕ್ಕ ಯಾವ್ದಾದ್ರೆ ಬರೀತಿದ್ದೆ? ಸರ್ ಮೈನಸ್. ಓಕೆ, 5. ಸೊ ನೌ ಇಟ್ ಈಸ್ 5 ones are 5 ones are 5 ones are 5 3s are. ಸೊ ಯಾರು ಡಿವೈಡ್ ಮಾಡಿದ್ರೆ ಹೆಂಗಂದ್ರೆ 1, 3. ದೀಕ್ಷಾ, ಹಾ ಸರ್. ನಾನ್ ಬರ್ತಿದ್ದೀನಿ ಅದನ್ನ ಕ್ಲೀನ್ ಆಗಿ ಓದ್ಕ. ಹಾ ಸರ್, ಸರಿ ಸರ್. ಇಟ್ ಇಸ್ ವೆರಿ ಹೆಲ್ಪ್ಫುಲ್. ನೀನು ಮುಂದೆ ಏನಾರ ಗಣಿತ ಮೇಷ್ಟ್ರ ಆದ್ರೆ ಇದೇ ತರ ಹೇಳ್ಕೊಡು, ಅವಾಗ ಅರ್ಥ ಆಗ್ತತೆ. ಎಸ್ ಸರ್, ಸರಿ ಸರ್. 25 ವರ್ಷದ ಅನುಭವದ ಮೇಲೆ ಕನ್ಕ್ಲೂಷನ್ ಬಂದಿರೋದು ನಾನೀಗ. ಅಯ್ಯೋ, ಕೊಡೋರು ಕಳೆಯೋದು ಹೇಳ್ಕೊಡೋದೇ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಹರ್ಷಿತ ನಂತರ ಇರ್ತಾರ. ಇದು ಕತ್ಲಗಿರಿ ಹರ್ಷಿತನು ಹಂಗೆ ಇದ್ದಾಳೆ, ಆ ಸಿಂಚು ಹಂಗೆ ಇದ್ದಾಳೆ. ಅವ್ರಿಗೆ ಕೂಡವು ಕಳೆಯೋ ಬರಲ್ಲ. ಈಗ ಬಂದ್ಮೇಲೆ ಒಂದ್ ದಾರಿಗೆ ಬಂದಾರ ಅವ್ರೀಗ. ಸಾ ಏನ್ ಸಾ ನಿಮ್ ಫ್ರೆಂಡ್ಸ್ ಇದಾರಲ್ಲ 21, 22, 23. ಈ ನಡುವೆ ಒಂಚೂರು ಬದಲಾವಣೆ ಆಗಿದ್ದಾರೆ ಈಗ ಅವರು. ಸಮನ್ವಯ ಕಾಣ್ತಿದ್ದೀನಲ್ವ ನಾನು? ಎಸ್ ಸರ್. ಏ ಪಾಪು, ಸಮನ್ವಯ ಬೋರ್ಡ್ ಮೇಗಿಂದ ಕಾಣ್ತಾ ಇದ್ದೀನಿ, ನಾನ್ ಕಾಣ್ತಾ ಇದ್ದೀನಾ? ಸರಿ, ಇಬ್ರು ಕಾಣಿಸ್ತಿದ್ದೀರಾ?
ಓ ಓಕೆ. ಇಬ್ರು ಅಲ್ಲ, ಎರಡು ಕಾಣಿಸ್ತಿದೆ ಅಂತ ಹೇಳೋ. ಇಬ್ರು ಕಾಣಿಸ್ತಿದೆ, ಮನುಷ್ಯನೇ ಇದು. ಸರ್ ಎರಡು ಅಂದ್ರೆ ನೀವು ವಸ್ತು ಆಗ್ತೀರಾ ಸರ್? ಅದಕ್ಕೆ ಸರ್ ಬೋರ್ಡು ಕಾಣ್ತಾ ಇದೆ, ನೀವು ಕಾಣ್ತಾ ಇದೆ ಅಂತ ಹೇಳ್ಬೇಕಿದ್, ಮತ್ತೆ ಕ್ಲಿಯರ್ ಆಗಿ ಹೇಳೋದಾದ್ರೆ. ಸರ್ ಮತ್ತೆ ಟೈಮ್ ವೇಸ್ಟ್ ಆದ್ರೆ ಸರ್? ಅಯ್ಯೋ ಏನ್ ಬಂದ್ಕೆ ಆ ಕೆಲವೊಂದನ್ನ ಸಾಮಾನ್ಯ, ವಂಶಿ ಇವ್ರ ಜೊತೆ ಕಲಿಬೇಕು. ಹರ್ಷಿತಾ ಅವ್ರ ಏನ್ ಜಾಕಿಗಳ್ರಿ, ಬಾರಿ. ಸರ್ ಏನ್ ಮಾಡಿದ್ವಿ ಸರ್? ಅಲ್ಲ ಅಂದ್ರೆ ಈ ಬುದ್ಧಿವಂತಿಕೆ ಬಹಳ ಇದೆ ಅಂತ ನಿಮಗೆ ನಾನು ಹೇಳ್ತಾ ಇರೋದು. ನಾನು ಇಷ್ಟು ಬುದ್ಧಿವಂತ ಆಗಿದ್ದೀನಿ ಅಂದ್ರೆ ನಿಮ್ಮಂತರ ಜೊತೆ ಬೆರ್ತು. ಪ್ರತಿಯೊಬ್ಬರಿಂದನೂ ಕಲಿಯೋದಿರ್ತೈತೆ ಹರ್ಷಿತಾ. ನಾನೇ ಬುದ್ಧಿವಂತ ಅನ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಟೂ ರಾಂಗ್. ಎಸ್ ಸರ್. ಪಕ್ಕ ಅಂತಂದ್ರೆ ನನಗಿನ್ನ ದೊಡ್ಡವರಿದ್ದಾರೆ ವಿಚಾರದಲ್ಲಿ, ಆಯ್ತಾ? ಅದಕ್ಕೆ ಯಾವತ್ತು ನಾನು ಅನ್ನೋ ಕಾನ್ಸೆಪ್ಟ್ ಇರ್ಲೇಬಾರ್ದು ಯಾವ್ದ್ರಲ್ಲಿ, ಲರ್ನಿಂಗ್ ಅಲ್ಲಿ, ಆಯ್ತಲ್ಲ? ಯಾವ ವಿಚಾರದಲ್ಲಿ ನಾನು ಅನ್ನೋದು ಇರ್ಲೇಬಾರ್ದು. ಇಲ್ಲಿ ಮುಗಿದ್ಮೇಲೆ ಇಲ್ಲಿ ಬರ್ದಿದ್ದೀನಪ್ಪ, ಮತ್ತೆ ಇಲ್ಲಿಗೆ ಲಾಸ್ಟ್ ಅಂತ ಇಲ್ಲೇ ಬಿಟ್ಬಿಡ್ತಾರೆ ಪುಣ್ಯಾತ್ಮರು ಕೆಲವೊಬ್ರು. ಸೊ ಐ ವಿಲ್ ರೈಟ್ ಪಿ ಆಫ್ ಎಕ್ಸ್ ಕಾಮ ವೈ. ಫೀಲಿಂಗ್ ಬರಿಬೇಕು. ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು, ನಾವು ರೈಟ್ 1,3. ಇಟ್ ಮೀನ್ಸ್ ಎಕ್ಸ್ ಈಸ್ 1, ವೈ ಈಸ್ 3 ಅಂತ. ಓವರ್ ಎಸ್ ಸರ್. ಇದೀರಾ? ಎಸ್ ಸರ್. ಓಕೆ, ಬರ್ಕಾಳಿ. ಎಲ್ಲಾರ್ದು ಆಯ್ತೇನ್ರಮ್ಮ? ಕೈ ಎತ್ರಿ ಅಂತ ಹೇಳಿದೀನಿ, ಅದು ಎತ್ತಕ್ಕೂ ದರಿದ್ರತನ ಕಣ್ರಿ. ಹಾ, ಓಕೆ ಬನ್ನಿ. ಇನ್ ವಾಟ್ ರೇಷಿಯೋ, ಎಕ್ಸಾಂಪಲ್ 7 ನಿಮ್ಮ ಬುಕ್ ಅಲ್ಲಿ, ಇನ್ ವಾಟ್ ರೇಷಿಯೋ ಡಸ್ ದ ಪಾಯಿಂಟ್ -4,6 divide the line segment joining the points A of -6,10 and B of 3,-8. So A and B ಪಾಯಿಂಟ್ಸ್ ಕೊಟ್ಟಿದ್ದಾರೆ. A ಅಂದ್ರೆ ಎಷ್ಟಮ್ಮ? -6,10. ಅದನ್ನ x1 y1 ಅಂತ ತಗೋಣ. B is 3, -8, x2 y2. ಇವ್ರನ್ನ ಡಿವೈಡ್ ಮಾಡಿರೋರು ಯಾರು? -4,6. ಹೌದಲ್ವಾ? ಹೌದೇನ್ರಮ್ಮ? ಈ ರೇಷಿಯೋ ಬಂದ್ಬಿಟ್ಟು ನಾವು ಬ್ಯಾಡ್ದಾಗಿತ್ತು, ನಾವು ತಪ್ಪು ಮಾಡ್ಬಿಡ್ತೀವಿ ಅನ್ಸುತ್ತೆ. ಸೊ ಒಂಚೂರು ಚೇಂಜ್ ಮಾಡ್ಕೊಂತೀರಾ? ಈ ಪ್ರಾಬ್ಲಮ್ ನೆಕ್ಸ್ಟ್ ಬರೋಣ ಬೇಡ, ಯಾಕೆಂದ್ರೆ ನಿಮ್ ತಲೆ ಒಳಗೆ ಹುಳ ಬೇಡದ್ ಬೇಡ. ಆ ಬಂದಾಗ ಅದನ್ನ ಮುಗಿಸೋಣ. ಸೊ ಅದಕ್ಕೆ ಒಂದೇ ಒಂದು ಲೈನ್ ಸ್ಟ್ರೈಕ್ ಔಟ್ ಮಾಡ್ರಿ. ರೇಷಿಯೋ ಪ್ರಾಬ್ಲಮ್ಸ್ ಈಗ ಬಂದಾಗ ರೇಷಿಯೋ ಮಾಡೋಣ, ಆಯ್ತಾ? ರೇಷಿಯೋ ಪ್ರಾಬ್ಲಮ್ಸ್ ಈಗ ಬಂದಾಗ ರೇಷಿಯೋ ಮಾಡೋಣ. ಈಗ ಸುಮ್ಮನೆ ನೀವು ತಪ್ಪು ಬರ್ಕಬೇಡಿ, ಅದನ್ನ ಕಾಟ್ ಹೊಡೀರಿ. So you can write down the sixth example. Example 6 ಇದೆ ನೋಡ್ರಿ. Find the coordinates of the point which divide the line segment joining the points 4, -3 and 8, 5 in the ratio internally. ನೋಡ್ರಿ, ನಿಮ್ಗೆ ಇಂಟರ್ನಲಿ ಎಕ್ಸ್ಟರ್ನಲಿ ಅಂತ ಆಕ್ಚುಲಿ ನಾವು ಮಾಡ್ತಾ ಇರೋದು ಇಂಟರ್ನಲಿ. ಇನ್ನೊಂದು ಫಾರ್ಮುಲಾ ಇದೆ, ಅದು ಮೈನಸ್ ಬರುತ್ತೆ ಫಾರ್ಮುಲಾದಲ್ಲಿ.
ಅದು ಎಕ್ಸ್ಟರ್ನಲಿ. ಅದು ನೀವು ನೆಕ್ಸ್ಟ್ ಇಯರಿಗೆ ಹೋದಾಗ PUC ಹೋದಾಗ ನಾವು ಆಕ್ಚುಲಿ ಈ ಪ್ರಾಬ್ಲಮ್ಸ್ PUC ಗಿತ್ತು, ಈಗ 10th ಕ್ಲಾಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಯ್ತಲ್ಲ, ಇಂಟರ್ನಲ್ಲಿ ಅಂತ ತಕ್ಷಣ ಮತ್ತೆ ನೀವು ತಲೆ ಒಳಗೆ ಯಾವ್ದು ಹುಳ ಬಿಟ್ಕೊಳೋದು ಬೇಡ. ರೇಷಿಯೋ ಕೊಟ್ಟಿದ್ದಾನೆ, ಡಿವೈಡ್ ಮಾಡಿದ್ರೆ ಕಂಡುಹಿಡಿಬೇಕು. ಎಕ್ಸ್ಟರ್ನಲಿ ಅಂತ ಎಲ್ಲೂ ಕೊಡಲ್ಲ, ಇಂಟರ್ನಲಿ ಅಂತ ಕೊಟ್ಟರು ಸಹ ಯು ಹ್ಯಾವ್ ಟು ಯೂಸ್ ದ ಸೆಕ್ಷನ್ ಫಾರ್ಮುಲಾ ಓನ್ಲಿ. ಕ್ಲಿಯರಾ? ಮತ್ತೆ ಇಂಟರ್ನಲಿ ಅಂತ ಕೊಟ್ಟಾನೆ ಸರ್, ಏನ್ ಮಾಡ್ಬೇಕು ಸಹ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಬಿಟ್ ಬರ್ಬೇಡ್ರಿ. ಓಕೆ, 4, -3 ಅದನ್ನ ಎ ಅಂತ ತಗೊಳ್ರಿ. P is 8, 5 x2 y2 x1 y1 ಡಿವೈಡ್ ಮಾಡಿರೋರು ಯಾರು? ರೇಷಿಯೋ ಕೊಟ್ಟಿದಾರಾ? 3 3:1. M1 is to M2. M1 is 3, M2 is 1. M1 is 3, M2 is 1. ಈಗ ರೇಷಿಯೋ ಸೇಮ್ ಇದೆಯೋ ರೇಷಿಯೋ ಡಿಫರೆಂಟ್ ಇದೆಯೋ? ಡಿಫರೆಂಟ್ ಇತ್ತು ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿ Section section formula. So now write P of x comma y is equal to M1 x2 plus M2 x1, M1 plus M2, M1 y2 plus M2 y1 divided by M1 plus M2. So now substitute all the values in the formula. So P of x comma y, what is M1? 3. What is x2? ಬರಿಬೇಕಿತ್ ನಡೀತತಾ? ನಡೆಯುತ್ತಾ? Yes, sir, ನಡಿ. What is M2? 1. What is x1? 4. It is 3 plus 1. What is M1? 3. What is y2? 5. What is M2? 1. What is y1? -3. 3 plus 1. P of x comma y, 24 plus 4 by 4, 15 plus into minus 5, 4. P of x comma y, it is 28 by 4. ದೀಕ್ಷಾ ಇದೆಯಾ? ಎಸ್ ಸರ್, ಇದೀನಿ ಸರ್. ಇದು ಕೇಳವ ಆನ್ಸರ್ ನನಗೆ. ನನ್ ಪ್ರೊಸೀಜರ್ ಪ್ರಕಾರ ಹೇಳ್ಬೇಕು, ನೀನ್ ಸುಮ್ನೆ ಹೆಂಗ್ ಬೇಕಂಗೆ ಎಬ್ಡಾಗಿ ಹೇಳಿದ್ರೆ ಕೇಳಲ್ಲ. ಇಲ್ಲ ಸರ್, 12/4. ಅದನ್ನ ಹೇಳಕ ಪ್ರೊಸೀಜರ್ ಹೇಳಕ ನಂದು ಸರ್ ಅಂದ್ರೆ ಅಂತಾನೆ. ಹೇಳೋ ಪ್ರೊಸೀಜರ್ ಅಲ್ಲಿ ಯಾವ ಪಾಯಿಂಟ್ ಹೋಗ್ತೈತೆ? 3ನೇದೋ 1ನೇದೋ 2ನೇದೋ? ಸರ್ ಗೊತ್ತಿಲ್ಲ ಸರ್. ಫಸ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಓದವ, ಏನೈತೆ ಓದವ. ಸರ್ ತಡೀರಿ ಸರ್, 1 ನಿಮಿಷ. ಆಗ್ಲಿ 2 ನಿಮಿಷ ಆಗ್ಲಿ, ನಮೇನ್ ಬೇಜಾರಿಲ್ಲ. ಸರ್ ಅರ್ಜೆಂಟ್ ಅಲ್ಲಿ ಹೆಂಗೋ ಬರ್ಕೊಂಡ್ಬಿಟ್ಟಿದೀನಿ, ಇಲ್ಲಿ ಗೊತ್ತಾಗ್ತಿಲ್ಲ ಸರ್. ಆಮೇಲೆ ನಾನೇನಾರ ಅವಸರ ಮಾಡಿದ್ನಾ? ಈ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ನಾನೇನು ಚಂದ್ ಕಾಣ್ಲಿ ಅಂತ ಬರ್ದಿಲ್ಲವ. ಚಂದ್ ಕಾಣ್ಲಿ ಅಂತ ಬರ್ಸಿಲ್ಲವ ಅದ್ನ. ಹಾ ಸರ್. ಅರ್ಥ ಆಗ್ಲಿ ಅಂತ ಬರ್ಸಿರೋದು. ನನಗೆ 15 3 12 ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತೈತೆ. ಸುಮ್ನೆ ಚಂದಕ್ ಬರ್ತಿದ್ದೀನಿ ಅನ್ಕೊಂಡಿದ್ಯ ಅದ್ನ? ಅಲ್ಲವ, ನೀನ್ ಏನ್ ಸುಮ್ನೆ ನೋಡಿ ಅರ್ಜೆಂಟ್ ಆಗಿ ಹೆಂಗ ಬರ್ಕೊಂಡ್ ನಾನೇನಾರ ನಿನ್ಗೇನಾರ ಬೇಗ ಗೀಚ್ಕೊಳ್ಳವ ಅಂತ ಹೇಳಿದ್ನ? ಏನ್ ಬರ್ಕೊಂಡಿದ್ಯ? ಫಸ್ಟ್ ಪಾಯಿಂಟ್ ಹೇಳ ಸರ್. ಎಲ್ಲ ಪ್ಲಸ್ ಇದ್ದಾಗ ಕೂಡಬೇಕು, ಕೊನೆಯಲ್ಲಿ ಪ್ಲಸ್ ಬರೆಯಬಾರದು. ಓಕೆ ಸರ್ ಸೆಕೆಂಡ್ ಎಲ್ಲ ಮೈನಸ್ ಇದ್ದಾಗ ಕೂಡಬೇಕು, ಕೊನೆಯಲ್ಲಿ ಮೈನಸ್ ಬರೆಯಬೇಕು. ಥರ್ಡ್ ಥರ್ಡ್ ಪಾಯಿಂಟ್ 1 ಪ್ಲಸ್ 1 ಕಳೆಯ ಸರ್ 1 ಪ್ಲಸ್ 1 ಮೈನಸ್ ಇದ್ದಾಗ ಕಳೆಯಬೇಕು. ಇದ್ರೆ ಏನಾದ್ರು ತಪ್ಪು ಬರ್ಕೊಂಡಿದ್ರೆ ಚೇಂಜ್ ಮಾಡಕ್ಕ. 1 ಪ್ಲಸ್ 1 ಮೈನಸ್ ಇದ್ದಾಗ ಕಳೆಯಬೇಕು. 1 ಪ್ಲಸ್ ಎಲ್ಲಿದೆ? 15ರಿಂದ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ.
3 ಹಿಂದೆ ಮೈನಸ್ ಇದೆ. 1 ಪ್ಲಸ್ 1 ಮೈನಸ್ ಇದ್ದಾಗ ಕಳೆಯಬೇಕು. ಬರ್ದ್ಯಾ? ಹಾ ಸರ್. ಕಳೆಯಬೇಕು. ಯಾವುದರಿಂದ ಯಾವ್ದನ್ನ ಕಳೆಯಬೇಕು? ದೊಡ್ಡದರಿಂದ ಚಿಕ್ಕದನ್ನ ಕಳೆಯಬೇಕು. ಹೌದಾ? ಕೇಳಿಸ್ತಿಲ್ಲ. ಅಲ್ಲವಾ? 1 ಪ್ಲಸ್ 1 ಮೈನಸ್ ಇದ್ದಾಗ ಕಳೆಯಬೇಕು. ಬರ್ಕಂಡ್ಯಾ? ಹಾ ಸರ್, ಬರ್ಕೊಂಡಿದ್ದೀನಿ. ಕಳೆಯಬೇಕು. ಯಾವುದರಿಂದ ಯಾವ್ದನ್ನ? ದೊಡ್ಡದರಿಂದ ಚಿಕ್ಕದನ್ನ ಕಳೆಯಬೇಕು. ಎಸ್ ಸರ್, ದೊಡ್ಡ ಸಂಖ್ಯೆಯಿಂದ ಕಳೆಯಬೇಕು. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳೆಯಬೇಕು. ಓಕೆ, ದೊಡ್ಡ ಸಂಖ್ಯೆ ಯಾವುದು? 15ರ 3 ಹೋದ್ರೆ 12. ಕಳೆದಾದ ಮೇಲೆ ಹೇಳವಾ? ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆದರೆ ಬರೆಯಬಾರದು, ಮೈನಸ್ ಆದರೆ ಬರೆಯಬೇಕು. ಹೌದಾ ಅಲ್ಲ? ಎಸ್ ಸರ್, ಎಸ್ ಸರ್. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿತ್ತೆ, ಬರೀತೀಯೋ ಬೇಡವಾ? ಸರ್, ಬರೆಯಲ್ಲ. ಓಕೆ, ಅಷ್ಟಾದ್ರೆ ಸಾಕು. 4 ಒಂದ್ಲೆ 4 ಏಳ್ಲೆ, 4 ಒಂದ್ಲೆ 4 ಮೂರ್ಲೆ, 4 ಒಂದ್ಲೆ 4 1s 4 7s 4 1s 4 3s. P of x comma y is equal to 7 comma 3. ನೆಟ್ ಐತ ನಿಂದು? ಈಗ ಖಾಲಿ ಆಗಿತ್ತಾ ಜಾಕಿ? ಸರ್ ಇದೆ. ಮತ್ತೆ ಇವತ್ತೇನ್ ಮಾತಾಡಿಲ್ಲಲ್ಲ ಒನ್ನಾಳ್ತಾಗ? ಇಲ್ಲ ಸರ್, ಫೋನೇ ಯೂಸ್ ಮಾಡಿಲ್ಲ. ವೆರಿ ಗುಡ್. ಹತ್ತು ಗಂಟೆ ಒಳಗೆ ಹೋಮ್ವರ್ಕ್ ಬಂದ್ಬಿಡ್ಬೇಕು. ಒಂದೊಂದ್ ಪ್ರಾಬ್ಲಮ್ 3 ಸಾರಿ. ನಿಖಿತಾ, ನೀನೇನಾರ ನೋಟ್ಸ್ ಹಾಕ್ದೆ ಅಂದ್ರೆ ಗ್ರಾಚಾರನೇ ತಿಳ್ಕೊಂಬಿಡು. ನಾಳೆ ಬೆಳಗ್ಗೆ ಅರಳಳ್ಳಿಗೆ ಬರ್ತೀನಿ, 2000 ರೂಪಾಯಿದು ಪೆಟ್ರೋಲ್ ದುಡ್ಡು ಕೊಡ್ಬೇಕು. ಆಯ್ತಲ್ಲ? ನಾನ್ ಸ್ವಂತ ಕಾರಲ್ಲಿ ಬರಲ್ಲ, ಬಾಡಿಗೆ ಕಾರ್ ಮಾಡ್ಕೊಂಡ್ ಬರ್ತೀನಿ. ಯಾಕೆಂದ್ರೆ ನಿಮ್ ಕಾರಿಗೆ ದುಡ್ಡು ಕೊಡ್ಬೇಕು ಅಂತ ಕೇಳ್ತೀರ, ಅದಕ್ಕೆ ಯಾವ್ದಾದ್ರು ಬಾಡಿಗೆ ಕಾರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. 10 o'clock ಒಳಗೆ ಹೋಮ್ವರ್ಕ್ ಬರ್ಬೇಕು. ಓಕೆನಾ? ಎಸ್ ಸರ್. ಆಯ್ತಾ? ಎಸ್ ಸರ್. ಈಗ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಎಸ್ ಸರ್. ಎಲ್ಲರದು ಆಯ್ತಾ? ಕೈ Yes, sir. ಎತ್ತಕ್ಕೂ ದರಿದ್ರತನ. ಅದು ಕೈ ಎತ್ತೋದು ಅಂದ್ರೆ ನಿಮ್ ಕೈ ಎತ್ತಲ್ಲ, ಅಲ್ಲಿ ಮೊಬೈಲ್ ಅಲ್ಲಿರೋ ಒಂದು ಆಪ್ಷನ್ ಗೆ ಟಚ್ ಮಾಡಕ್ ದರಿದ್ರತನ ಐತ್ ನೋಡ್ರಿ ನಮ್ಮ ಹುಡುಗರಿಗೆ. ಎಷ್ಟಿದೀರಿ ಅಂದ್ರೆ ಅಬ್ಬಬ್ಬಬ್ಬಬ್ಬ ತಗೊಂಡೋಗಿ. ಓಕೆ, ಸೊ ನಾವು ರೈಟ್ ಡೌನ್ ದ ಸೆಕೆಂಡ್ ಪ್ರಾಬ್ಲಮ್. Find the coordinates of the points of trisection of the line segment joining 4 comma -1 and -2 comma -3. ಸೊ ಎಲ್ಲರೂ ಸುಮ್ಮನೆ ಕರೆಕ್ಟಾಗಿ ಕೂತ್ಕೊಂಡು ಕೇಳಿಸ್ಕೊಳ್ರಿ. ಸೊ ಇಲ್ಲಿ 2 ಪಾಯಿಂಟ್ ಸೇರಿ ಒಂದು ಲೈನ್ ಸೆಗ್ಮೆಂಟ್ ಆಗಿದೆ, ಒಂದು ಎ ಒಂದು ಬಿ. ಸೊ ಎನ ಕೋಆರ್ಡಿನೇಟ್ಸ್ 4 comma -1, ಬಿ ನ ಕೋಆರ್ಡಿನೇಟ್ಸ್ -2 comma -3. ಇದನ್ನ ಟ್ರೈ ಸೆಕ್ಷನ್ ಮಾಡಿದ್ದಾರೆ. ಟ್ರೈ ಸೆಕ್ಷನ್ ಅಂದ್ರೆ ಏನು? 3 ಭಾಗ ಮಾಡಿದ್ದಾರೆ. ಹರ್ಷಿತಾ, 3 ಭಾಗ, 1 2 3. ಸೊ ಇದಕ್ಕೆ ಪಿ ಅಂತ ಹೆಸರು ಕೊಡ್ಕೊಳ್ಳೋಣ, ಇದಕ್ಕೆ ಕ್ಯೂ ಅಂತ ಕೊಡೋಣ. ಕರೆಕ್ಟಾ? ಇಲ್ಲಿ ರೇಷಿಯೋನ ನಾವೇ ಕಂಡುಹಿಡ್ಕೋಬೇಕು. ಒಂದು ಲೈನ್ ಸೆಗ್ಮೆಂಟ್ ಜಾಯಿಂಡ್ ಬೈ 2 ಪಾಯಿಂಟ್ಸ್ ಅಂದ್ರೆ ಇಟ್ ಈಸ್ ಡಿವೈಡೆಡ್ ಇಂಟು ಟ್ರೈ ಸೆಕ್ಷನ್. ಇಟ್ ಈಸ್ ಡಿವೈಡೆಡ್ ಇಂಟು ಟ್ರೈ ಸೆಕ್ಷನ್. ಇಟ್ ಮೀನ್ಸ್ 3 ಈಕ್ವಲ್ ಪಾರ್ಟ್ಸ್. ಪಿ ಇಂದ ಡಿವೈಡ್ ಆದ್ರೆ ಪಿ ಡಿವೈಡ್ಸ್ ಎ ಬಿ ಇನ್ ದಿ ರೇಷಿಯೋ 1:2. ಯಾಕೆ ಹೇಳ್ರಿ? ಈ ಕಡೆ 1 ಇದೆ, ಈ ಕಡೆಗೆ 2 ಇದೆ. ಕರೆಕ್ಟಾ? ನೋಡ್ರಿ, ನಾ ಮತ್ತೆ ಬರ್ಸಾದ್ಮೇಲೆ ನೀವು ಯೋಚನೆ ಮಾಡಬೇಡ್ರಿ. ಪಿ ಹತ್ರ ನಿಂತ್ಕೊಂಡ್ರೆ ಎ ಬಿ ಹೆಂಗ್ ಡಿವೈಡ್ ಆಗಿದೆ? ಈ ಕಡೆಗೆ 1 ಭಾಗ ಇದೆ, ಈ ಕಡೆಗೆ 2 ಭಾಗ ಇದೆ. ಕರೆಕ್ಟಾ? ಎಸ್ ಸರ್. ಈಗ 1 ಸೆಕೆಂಡ್.
ಮತ್ತೆ ನೀನು ಅಲ್ಲಿ ನಿಂತ್ಕೊಂಡ್ಲಿ, ಇಲ್ಲಿ ಬಂದೆ, ಇಲ್ಲಿ ಬಂದು ನಿಂತ್ಕೊಂಡಾಗ ಗೊತ್ತಾಗ್ತು Q divides AB in the ratio 2:1. ಎರಡು ಸಾರಿ ಸೆಕ್ಷನ್ ಫಾರ್ಮುಲಾ ಬಳಸಬೇಕು ಇಲ್ಲಿ. ಕ್ಲಿಯರ್? ಒಂದ್ ಅರ್ಥ ಮಾಡ್ಕೊಳ್ರಿ, ಪಿ ನಲ್ಲಿ ನಿಂತ್ಕೊಂಡಾಗ ಪಿ ಎ ಬಿ ನ ಹೆಂಗ್ ಡಿವೈಡ್ ಮಾಡುತ್ತೆ? 1:2. ಕ್ಯೂ ನಲ್ಲಿ ನಿಂತ್ಕೊಂಡಾಗ ಕ್ಯೂ ಡಿವೈಡ್ಸ್ ಎ ಬಿ ಇನ್ ದಿ ರೇಷಿಯೋ 2:1. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ. ಸೊ ನಿಮ್ಗೆ ಅರ್ಥ ಆಗ್ಬೇಕು. 1:2 ಯಾಕೆ ಬರ್ಕೊಂಡ್ರು MBP ಸರ್? ಪಿ ಡಿವೈಡ್ಸ್ ಎ ಬಿ ಇನ್ ದಿ ರೇಷಿಯೋ 1:2. ಅಂದ್ರೆ ಪಿ ಇಂದ ಎ ಕಡೆಗೆ 1 ಇದೆ, ಪಿ ಇಂದ ಬಿ ಕಡೆಗೆ 2 ಇದೆ. ಕ್ಯೂ ನಲ್ಲಿ ನಿಂತ್ಕೊಂಡಾಗ ಕ್ಯೂ ಇಂದ ಎ ಕಡೆಗೆ 2 ಇದೆ, ಪಿ ಕ್ಯೂ ಇಂದ ಬಿ ಕಡೆಗೆ 1 ಇದೆ. ಕ್ಲಿಯರ್ ಆಯ್ತು? ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ನಾನೀಗ ಇಲ್ಲೊಂದು ಪಾಯಿಂಟ್ ಬರೀತೀನಿ. ಪಿ ಡಿವೈಡ್ಸ್ ಎ ಬಿ ಇನ್ ದ ರೇಷಿಯೋ 1:2 ಅಂತ ಬರ್ಕೋಬಹುದಾ? ಬರ್ಕೋಬಹುದಾ? ಯಾರಿಗಾರು ಡೌಟ್? ನಾನು ಬರೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು ಬರ್ಕೊಂಡು ಎಕ್ಸರ್ಸೈಸ್ ತುಂಬಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆ 1:2 ಬರೆದ್ರು ಅಂತ ನಿಮ್ಗೆ ತಲೆ ಒಳಗೆ ಅರ್ಥ ಆಗ್ಬೇಕು. ಸೊ ಯಾಕೆ ಪಿ ಇಂದ ಈ ಕಡೆ 1 ಇದೆ, ಪಿ ಇಂದ ಬಿ ಗೆ 2 ಇದೆ, ಅದಕ್ಕೋಸ್ಕರ ಪಿ ಹೆಂಗ್ ಡಿವೈಡ್ ಮಾಡಿದೆ? ಎ ಬಿನ ಎಗೆ 1 ಭಾಗ ಕೊಟ್ಟಿದೆ, ಬಿ ಗೆ 2 ಭಾಗ ಕೊಟ್ಟಿದೆ. ಕ್ಲಿಯರಾ? ಈಗ ನಾವು ಈಗ ಏನ್ ಮಾಡ್ಬೇಕು? ಪಿ ನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕು. ಸೊ ವಾಟ್ ಈಸ್ ಎ? 4, -x1 y1. What is b? -2, -3 x2 y2. 1:2. It is m1:m2. It is m1 means 1, m2 means 2. ಇದ್ರ ಬಗ್ಗೆ ಯಾರಿಗಾರ ಡೌಟ್ಸ್ ಇದ್ರೆ ಕೇಳಿಸ್ಕೊಳ್ರಮ್ಮ. ನಾನು ಹೇಳ್ಕೊಡಕ್ ರೆಡಿ ಇದ್ದೀನಮ್ಮ. ಮತ್ತೆ ನೀವು ಬೇರೆಯವ್ರ ಹತ್ರ ಫೋನ್ ಮಾಡಿ ಅದೆಂಗೆ MBP ಸರ್ ಬರೆದ್ರಲ್ಲ ಪಿ ಡಿವೈಡ್ಸ್ ಎ ಬಿ ಇನ್ ದಿ ರೇಷಿಯೋ 1:2 ಅಂತ ಅವ್ರಿಗೆ ಕೇಳಿದ್ರೆ ನನ್ನಷ್ಟು ಚಂದ ಹೇಳಕ್ ಆಗಲ್ಲ. ಅದಕ್ಕೆ ನನ್ನ ಹತ್ರನೇ ಕೇಳ್ರಿ. ನಿಮ್ಗೇನ ಡೌಟ್ಸ್? ಈ ಪಿ ಹತ್ರ ನಿಂತ್ಕೊಂಡಾಗ ಈ ಕಡೆ 1 ಭಾಗ ಇದೆ, ಈ ಕಡೆಗೆ 2 ಭಾಗ ಇದೆ, ಅದಕ್ಕೋಸ್ಕರ ಪಿ ಡಿವೈಡ್ಸ್ ಎ ಬಿ ಇನ್ ದಿ ರೇಷಿಯೋ 1:2. ನೆಕ್ಸ್ಟ್ ಕ್ಯೂ ಹತ್ರ ಬಂದಾಗ ಕ್ಯೂ ಇಂದ ಎಗೆ 2 ಪಾರ್ಟ್ಸ್ ಇದೆ, ಬಿ ಇಂದ ಕ್ಯೂ ಇಂದ ಬಿ ಗೆ 1 ಪಾರ್ಟ್ಸ್ ಇದೆ. 2 ಸಾರಿ ಸೆಕ್ಷನ್ ಫಾರ್ಮುಲಾ ಹಾಕ್ಬೇಕು. ಕ್ಲಿಯರಾ? ಡೌಟ್ಸ್ ಇದೆಯೇನ್ರಮ್ಮ? ಪ್ರಾಬ್ಲಮ್ ರೇಷಿಯೋ ಡಿಫ್ರೆಂಟ್ ಇದೆಯಾ ಸೇಮ್ ಇದೆಯಾ? ರೇಷಿಯೋ ಡಿಫ್ರೆಂಟ್ ಇದೆಯಲ್ವಾ? ಯು ಕ್ಯಾನ್ ಯೂಸ್ ದ ಫಾರ್ಮುಲಾ P of x, y m1x2 plus m2x1 divided by m1 plus m2 m1y2 plus m2y1 divided by m1 plus m2. So P of x, y. Now substitute m1 is 1, x2 is -2, m2 is 2. What is x1 is -2. Correct and Rama? 1 plus 2. m1 means 1, x2 means -2, m2 means 2. What is x1 means? 4. Body battery 4. ಅದಕ್ಕೆ ಮತ್ತೊಂದ್ಸಲ ಕ್ರಾಸ್ ಚೆಕ್ ಮಾಡಿದ್ದು 1 plus 2. What is m1? 1. y2 is -3. m2 is 2. y1 is -1 divided by 1 plus 2. P of x, y -2 plus 8 by 3. Okay. -3 -2 plus into minus by 3. So I will do in this part. Will ಮಾಡಲ್ಲ, ಇಲ್ಲೇ ಮಾಡ್ಬಿಡ್ತೀನಿ. P of x, y. So what is the answer? ದೀಕ್ಷಾ ಏನ್ ಮಾಡಕ್ಕ? ಫಸ್ಟ್ ಕಳಿಬೇಕಾ ಕೂಡ್ಬೇಕಾ? ಸರ್ ಕಳಿಬೇಕು. ಯಾವ್ದ್ರಿಂದ? ಸರ್ 8 ಇಂದ 2 ನ. ಕಳೆದ ಎಷ್ಟು ಬಂತು? ಸರ್ 6. ಚಿಹ್ನೆ ಏನಾರ ಬರಿಬೇಕಾ? ನೋ ಸರ್ ಬರಿಬಾರ್ದು. ಓಕೆ 3.
ಓಕೆ, ಇಲ್ಲಿ ಸರ್ ಇಲ್ಲಿ ಕೂಡ್ಬೇಕು. ಕೂಡಿ ಏನ್ ಮಾಡ್ಬೇಕು? ಸರ್ ಮೈನಸ್ ಇನ್ ಸಿಂಬಲ್ ಹಾಕ್ಬೇಕು. ವೆರಿ ಗುಡ್. -5/3. ಲಾಸ್ಟ್ ಆನ್ಸರ್ ಈ ಕಡೆ ಬರೀತೀನಿ. P of x, y is equal to 3 1s 3 2s. Is 2, -5/3. It is the answer. ಲಿಖಿತ್ ಅದೇನಾ? ಲಿಖಿತ್ ಮತ್ತೆಲ್ಲರೂ ಹೋಗಿ ಗಣಪತಿ ಇಟ್ಟಾರ ಅಂತೇಳಿ ಮತ್ತೆ ಗಣಪತಿ ಮುಂದೆ ಡ್ಯಾನ್ಸ್ ಮಾಡ್ಕೊಂತ ಕುತ್ಕೊಂಡಿಯಾ? ಓದತ್ತಲ್ಲ, ಓದೋದ್ ಕಲಿ ಲಿಖಿತ. ಜಗದೀಶ, ನೀ ಗಣಪತಿ ಇಟ್ಟಿಯನ ಜಗದೀಶ? ಸರ್. ಬೇಡ ಅವೆಲ್ಲ, ಓದಾದ್ಮೇಲೆ ಮಾಡಂತ್ರಿ ಬೇಕಾರೆ. ನೀವು ಈ ಗೌರವ ನೋಡಕ್ ಹೋಗ್ಬೇಕೇನಮ್ಮ ನೀವೆಲ್ಲರೂ? ನೋ ಸರ್. ಈಗ ನಮ್ಮ ಅಮ್ಮ ಹೇಳಿತೆ ಸರ್, ಕ್ಲಾಸ್ ಆದ್ಮೇಲೆ ನಿಮ್ಮನ್ನೇ ಗೌರವ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿದಾರ? ನೋ ಸರ್. ತಪ್ಪನ್ನ ಬರ್ಕಬೇಡ್ರಿ. ತಪ್ಪು ಬಂದಲ್ಲಿ, ತಮಗೆ ಅನುಮಾನ ಬಂದಲ್ಲಿ ಮತ್ತೊಮ್ಮೆ ನಮ್ಮ ಜೊತೆಗೆ ಸಂಪರ್ಕಿಸಿ. ವಿಳಾಸ MB ಪ್ರಭಾಕರ್, ಕಾಕನೂರ್, ಚನ್ನಗಿರಿ ತಾಲೂಕ್, ದಾವಣಗೆರೆ ಜಿಲ್ಲೆ. ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ ಯಾವುದು? ಯಾರಿಗಾರ ಗೊತ್ತಿದ್ಯಾ? ನೋಡ್ರಿ, ಯಾರ್ಯಾರಿಗೂ ಫೋನ್ ನಂಬರ್ ಗೊತ್ತಿಲ್ಲ ನಂದು, ಅಲ್ವಾ ಸಿದ್ಧಾ? ಯಾರಿಗೂ ಫೋನ್ ನಂಬರ್ ಗೊತ್ತಿಲ್ಲಲ್ರಿ. ಯಾರ ಕೇಳ್ರಿ, ನಿಮ್ ಮಾಸ್ಟರ್ ಒಂಚೂರು ಫೋನ್ ನಂಬರ್ ಕೊಡ್ರಿ. ತಡ್ರಿ ಮನೆಗೆ ಹೋಗಿ ಕೊಡ್ತೀನಿ ಅಂತ ನಮ್ಮ ಮಟ್ಟಕ್ಕೆ ಬಂದಿದ್ದೀರಲ್ಲ. ಹೆಚ್ಚು ಕಡಿಮೆ 4-5 ತಿಂಗಳಿಂದ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4ನೇ ತಿಂಗಳಲ್ಲಿ ರನ್ನಿಂಗ್ ಇದ್ದೀವಿ. ಪೇಸು ನಂಬರ್ ನೆನಪಿಲ್ಲಲ್ರಿ ಸರ್, ನನಗೆ ನಮ್ಮ ಅಮ್ಮಂದೆ ಬರಲ್ಲ ಬಿಡ್ರಿ ಸರ್. ಬ್ಯಾಡ, ನಿಮ್ಮ ಅಮ್ಮನ್ ನೆನ್ಪಿಟ್ಕಂತ ನಾನೇನು ಹೇಳಿದೀನ? ನಿಮ್ಮ ಅಮ್ಮನ್ ನೆನ್ಪಿಟ್ಕಂತ ನಾನು ಹೇಳಿದೀನವ? ನನ್ನ ನಂಬರ್ ನೆನ್ಪಿಟ್ಕೋಬೇಕಿತ್ತು. ಪೇಸು ಸರ್, ನನಗೆ ಯಾವ ನಂಬರ್ ಬೇಡ, ನಿದ್ದೆ ಬೇಕು ಅಂತದ ಸರ್ ಅವಳಿಗೆ. ಯಾರು PS? ಸರ್. ಓಕೆ, ಓವರ್. ಎಸ್ ಸರ್. ಸೊ ನೌ ಟೇಕ್ ಡೌನ್ ಅಗೇನ್ ಸೇಮ್ ಫಿಗರ್. ಮತ್ತೊಂದ್ಸಲ ಬರ್ಕೊಳ್ರಿ, ನಿಮ್ ತಲೆ ಒಳಗೆ ಬರ್ಬೇಕು. ಯಾಕೆಂದ್ರೆ ಅಲ್ಲಿ ರೇಷಿಯೋ ಬರ್ಕೋಬೇಕಾರೆ ತಲೆ ಒಳಗೆ ಹುಳ ಬರಬಾರ್ದು. ABPQ ಬರ್ಕೊಳ್ರಿ. ಇಲ್ಲಿ 1, ಇಲ್ಲಿ 2 ತಗೊಂಡಿದೀವಿ. ಈಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಇದು ಆಯ್ತೇನ್ರಮ್ಮ? ಎಸ್ ಸರ್, ಆಯ್ತು. ಎಚ್ಚರಾಗಿದ್ದೀರಾ ಅಥವಾ ಮಕ್ಕಂಡಿರಮ್ಮ? ಆಯ್ತು ಸರ್. ಹ್ಯಾಂಡ್ ರೈಸ್ ಮಾಡಿ ಸರ್. ಓಕೆ. ಈಗ ನಾವು ಮತ್ತೆ ಎಲ್ಲಿಗೆ ಹೋಗ್ತೀವಿ? ಪಾಯಿಂಟಿಗೆ ಕ್ಯೂ. P ಹತ್ರ ನಿಂತ್ಕೊಂಡಿದ್ವಿ, ಅದ್ ಬಿಟ್ಬಿಟ್ಟು ಸ್ವಲ್ಪ ದೂರ ಬರ್ತೀವಿ. ಆ ಪಾಯಿಂಟ್ ಏನಂತ ಹೆಸರು ಕೊಟ್ಟಿದೀವಿ? ಕ್ಯೂ. Q divides AB in the ratio. ಯಾರು ಹೇಳ್ತೀರಿ? 2:1. ಎಷ್ಟು? 2:1. 1. ಆವಾಗ ರೇಷಿಯೋ ಬಿಕಮ್ಸ್ ಚೇಂಜ್ಡ್. 2:1 is equal to M1:M2. So now write M1 is 2, M2 is 1. Section formula is change, same, values are changing. Section formula ಅದೇ ಇರುತ್ತೆ, values change ಮಾಡೋಣ.
ಬರ್ಕೊಳ್ಳಿ ಈ ಫಿಗರ್ ಮತ್ ಬರ್ಕೊಳ್ರಿ. ಇಲ್ಲಿ ಈಗ 2 ಆಗುತ್ತೆ, ಇಲ್ಲಿ 1 ಆಗುತ್ತೆ ಕ್ಯೂ ಹತ್ರ ಬಂದಾಗ. ಗುಂಡೇರಿ ಅದೀಯಾ? ಸರ್ ಇದ್ದೀನಿ ಬನ್ನಿ ಕೋಡ್ ಸರ್. ಅದೇನವ ಎಸ್ ಸರ್. ಬೋಟಿ ಇದ್ದಾಳ? ಬನ್ನಿ ಕೋಡ. ಸರ್ ನೋಡ್ತಿದ್ದೀನಿ ಸರ್. ಇದಾಳೆ ಸರ್. ಓಕೆ. ಸೊ ಈಗ ವ್ಯಾಲ್ಯೂಸ್ ಹಾಕ್ತೀನಿ. ಎಲ್ಲ ಬರ್ಕೊಂಡ್ರ? ಫಿಗರ್ ಬರ್ಕೊಂಡ್ರ? P of x comma y. So now write what is m1 2, what is x2 minus 2, what is m2 1, what is x1 4. It is 2 plus 1. Next, what is m1 2, what is y2 minus 3, what is m2 1, what is y1 -1. minus 1 by 2 plus 1. P of x comma y. It is -4 plus 4 by 3. Correct? ಯಾಕೆಂದ್ರೆ 2 into -2 -4, 4 into 1 is 4. It is -6 -1 by 3. Now close the bracket. So now write, ಈಗ ಯಾರು ಹೇಳ್ತೀರಿ? 0/3. P of x comma y, it is -4 plus 4. It is 0/3. Next, ಇಲ್ಲಿ -7/3. ದೀಕ್ಷಾ Yes, ದೀಕ್ಷಾ sir. ಹಾ ಈಗ ಸರ್, ಏನ್ ಮಾಡಕ್ಕವ? ಸರ್ ಆಡ್ ಮಾಡ್ಬೇಕು. ಆಡ್ ಮಾಡಿ. ಸರ್ ಆಡ್ ಮಾಡಿ ಮೈನಸ್ ಸಿಂಬಲ್ ಹಾಕ್ಬೇಕು. ವೆರಿ ಗುಡ್. -7/3. ಓಕೆ, ಒಂದು ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಯಾವ ನ್ಯೂಮರೇಟರ್ ಅಲ್ಲಿ 0 ಇದ್ದು ಡಿನಾಮಿನೇಟರ್ ಅಲ್ಲಿ 1 crore ಇರ್ಲಿ ಎಷ್ಟಿರ್ಲಿ, ಇಟ್ಸ್ ವ್ಯಾಲ್ಯೂ ಇಸ್ 0. ಓಕೆ, -7/3. It is the coordinates of point Q. Sorry, now take this point as Q. ನೋಡ್ರಿ, ಈಗ ಫಾರ್ಮುಲಾ ಚೇಂಜ್, ಸೆಕ್ಷನ್ ಫಾರ್ಮುಲಾದಲ್ಲಿ Q ಅಂತ ತಗೋಬೇಕು. ಯಾಕೆಂದ್ರೆ ನಾವು Q ಗೆ ಕೋಆರ್ಡಿನೇಟ್ಸ್ ಕಂಡಿಡಿದ್ರೆ ಹೌದಲ್ವಾ? ಬರೀ ಜನರಲ್ ಇದ್ರೆ ಓನ್ಲಿ P can take. ಸೊ ನಾವು 2 ಪಾಯಿಂಟ್ಸ್ ತಗೊಂಡಾಗ ಫಸ್ಟ್ ಪಾಯಿಂಟ್ P ಅಂತ ತಗೊಂಡ್ಮೇಲೆ ಈ ಸೆಕೆಂಡ್ ಪಾಯಿಂಟ್ ಅನ್ನ Q ಅಂತ ತಗೊಳ್ಳಿ. ಸೃಷ್ಟಿ ಮೈಕ್ ಮ್ಯೂಟ್ ಮಾಡಿ. ಏನ ಡೌಟ್ಸ್ ಇದೆಯಾ? ಇದ್ರೆ ಕೇಳಿ. ನಿಮ್ ಮನೆಗೆ ಈಗ ಹೋಗಿ ನಿಮ್ ಅಮ್ಮ ಕೇಳಿದ್ರೆ ಉಂಡೆ ಕೊಡ್ತಾರೆ. ಯಾಕೆ ಅಂದ್ರೆ ಈಗ ಸೀಸನ್, ಉಂಡೆ ಸೀಸನ್, ಕರ್ಜಿಕಾಯಿ ಸೀಸನ್ ಕೇಳಿದ್ರೆ ಕೊಡ್ತಾರೆ. ಅಮ್ಮ ಇದು ಹೆಂಗಮ್ಮ 2:1 ಅಂತ ಹೇಳಿದ್ರೆ ಅಂದ್ರೆ ಕಪಾಳಕ್ಕೆ ಎರಡು ಕೊಡ್ತಾರೆ. ಹೇಳ್ತಲ್ಲ, ಯಾರ ಹತ್ರ ಏನ್ ಕೇಳ್ಬೇಕ ಅದನ್ನ ಕೇಳ್ರಿ. ಹೇಳ್ತಲ್ಲ ಹರ್ಷಿತಾ, ಸಾನಾ, ನೀವಿಬ್ಳರು ಮನೆಗೆ ಹೋಗಿ ಅಮ್ಮನ ಹತ್ರ ಕರ್ಜಿಕಾಯಿ ಕೇಳಿದ್ರೆ ಕೊಟ್ಬಿಡ್ತಾರೆ. ಈಗ ಅದ್ ಬಿಟ್ಬಿಟ್ಟು ಅಮ್ಮ ಇಲ್ಲಿ Q divides AB in the ratio 2:1 ಹೋಗ್ಯ ಮಂಗಿ ಅಂತ ಬೈತಾರೆ ನಿನಗೆ. ಬೈಸ್ಕೊಳಕ್ ಹೋಗ್ಬೇಡ್ರಿ.
ಹೋಯ್ತಲ್ಲ ಅವ್ರ ಹತ್ರ ಊಟ ತಿಂಡಿ ಬಗ್ಗೆ ಕೇಳ್ರಿ, ಬಹಳ ಚೆನ್ನಾಗಿ ಮಾಡ್ಕೊಡ್ತಾರಮ್ಮ. ನೂಡಲ್ಸ್ ಮಾಡ್ಕೊಡ್ರಿ, ಮ್ಯಾಗಿ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡ್ತಾರೆ. ನನ್ನ ಹತ್ರ ನೂಡಲ್ಸ್ ಮ್ಯಾಗಿ ಕೇಳಿದ್ರೆ ಕಪಾಳ ಕೊಡಿತೀನಿ ಸಿಕ್ಕಾಗ, ಇಲ್ಲಿ ಸಿಗಲ್ಲಲ್ಲ. ಹೌದಾ? ನನ್ನ ಹತ್ರ ಕೇಳ್ಬೇಕಾಗಿರೋದೇನು, ಪ್ರಾಬ್ಲಮ್ಸ್ ಕೇಳ್ರಿ. ಸೊ ಕ್ಲಿಯರ್? ಅರ್ಥ ಆಗಿದೆಯಾ? ಸೆಕ್ಷನ್ ಫಾರ್ಮುಲಾ ಕಷ್ಟ ಆಯ್ತಾ? ನೋ ಸರ್. ನೀವು ಅರ್ಥ ಮಾಡ್ಕೊಳ್ಳೋದಷ್ಟೇ. ರೇಷಿಯೋ ಡಿಫರೆಂಟ್ ಇದೆ, ಸೆಕ್ಷನ್ ಫಾರ್ಮುಲಾ ಬಳಸಬೇಕು. ರೇಷಿಯೋ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಬಳಸಬೇಕು. ಸೊ ರೇಷಿಯೋ ಕೊಟ್ಟಿದ್ದಾನೆ, ರೇಷಿಯೋ ಕೊಟ್ಟಾನಂದ್ರೆ ಏನ್ ಮಾಡಕ್ಕು? ಯಾರು ಹೇಳ್ತೀರಿ? ರೇಷಿಯೋ ಕೊಟ್ಟಾನಪ್ಪ, ಕಂಡಿಡಿಯಕು? ಡಿವೈಡ್ ಮಾಡೋರ್ನು ಕಂಡಿಡಿ. ಡಿವೈಡ್ ಮಾಡೋರ್ನು ಕಂಡಿಡಿ. ಡಿವೈಡ್ ಮಾಡೋರ್ನು ರೇಷಿಯೋ ಕಂಡಿಡಿಬೇಕು. ರೇಷಿಯೋ ಕಂಡಿಡಿ. ಕೊಟ್ಟಾಗ ಬಟ್ ಅದ್ರ ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ಅದನ್ನ ಕಂಡಿಡಿದ್ವಿ. ಸೊ ಕ್ಲಿಯರಾ? ನಿಮಗೆ ಕೋಆರ್ಡಿನೇಟ್ಸ್ ಕೊಟ್ರೆ ರೇಷಿಯೋ ಕಂಡಿಡಿಬೇಕು, ರೇಷಿಯೋ ಕೊಟ್ರೆ ಕೋಆರ್ಡಿನೇಟ್ಸ್ ಕಂಡಿಡಿ. ಕ್ಲಿಯರ್? ಏನೇ ಡೌಟ್ಸ್? ನಾವೇ ಡೌಟ್ಸ್ ಸರ್? ಹಾ